ಹಾಯ್ ಎಲ್ಲರೂ ನಮಸ್ಕಾರ. ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರಿ ಅಂದ್ಕೋತೀನಿ. ನಾನಿವತ್ತು ಮಾಡ್ತಾ ಇರೋ ರೆಸಿಪಿ ತುಂಬಾ ಚೆನ್ನಾಗಿದೆ. ಬೇರೆ ಹಲಸಿನಕಾಯಿಯಿಂದ ಒಂದು ಮೊಸರು ಗೊಜ್ಜು ಸೂಪರ್ ಆಗಿ ಆಗುತ್ತೆ, ಅದ್ಭುತ ಊಟಕ್ಕೆ. ಈಗ ಮಾಡುವ ವಿಧಾನವನ್ನು ಕೂಡ ನೋಡೋಣ, ಓಕೆನಾ? ಈ ಕಡೆ ಇದಕ್ಕೆ ಹಸಿಮೆಣಸು ಮತ್ತು ಬೆಳ್ಳುಳ್ಳಿ ಬೇಕು ಒಗ್ಗರಣೆಗೆ, ಓಕೆನಾ? ಇಲ್ಲಿ ಹೋಳು ಮಾಡಿ ಬೇಯಿಸೋಕ್ಕಿಟ್ಟಿದ್ದೀನಿ. ಇದು ಫುಲ್ ಬೇಯಬೇಕು, ಇದು ನುಣ್ಣಗಾಗಬೇಕು. ಇದು ಕುಟ್ಕೊಂಡು ಇಲ್ಲಿ ಈಗ ಒಗ್ಗರಣೆಗೆ ಉದ್ದಿನಬೇಳೆ ಒಂದು ಅರ್ಧ ಸ್ಪೂನು ಮತ್ತು ಅರ್ಧ ಸ್ಪೂನ್ ಸಾಸಿವೆ, ಹಾಗೆ ತೆಂಗಿನ ಎಣ್ಣೆ. ನಾನಿಲ್ಲಿ ತೆಂಗಿನ ಎಣ್ಣೆಯನ್ನೇ ಯೂಸ್ ಮಾಡ್ತಾ ಇರೋದು. ಈಗ ಎಣ್ಣೆ ಕಾಯಬೇಕು, ಒಗ್ಗರಣೆ ಎಲ್ಲ ಚಿಟ ಚಿಟ ಅನ್ನಬೇಕು. ಈಗ ಹಸಿಮೆಣಸು ಮತ್ತು ಬೆಳ್ಳುಳ್ಳಿಯನ್ನು ಹಾಕ್ಕೋಬೇಕು. ಸರಿಯಾಗಿ ಫ್ರೈ ಆದಮೇಲೆ ಬೇರಸಕಾಯಿ ಮ್ಯಾಶ್ ಮಾಡಿದ್ದನ್ನು ಹಾಕೋಬೇಕು ಇದಕ್ಕೆ. ಈ ಕಡೆ ಇದಕ್ಕೆ ಗಟ್ಟಿ ಮೊಸರು ಕೂಡ ಬೇಕು. ಲಾಸ್ಟ್ ಫೈನಲಲ್ಲಿ ಹಾಕೋಬೇಕು ಮೊಸರನ್ನು. ಗೋಲ್ಡನ್ ಬ್ರೌನ್ ಕಲರ್ ಬಂದಮೇಲೆ ಈಗ ಈ ಬೇರಸ್ಕಾಯಿ ಮ್ಯಾಶ್ ಮಾಡಿದ್ವಲ್ಲ ಇದನ್ನು ಹಾಕೋಬೇಕು. ಸ್ಪೈಸಿಯಾಗಿ ತುಂಬಾ ಚೆನ್ನಾಗಾಗತ್ತೆ ಇದು ಊಟಕ್ಕೆ. ಚಿಕ್ಕ ಚಿಕ್ಕ ಹೋಳಿದ್ರೆ ಪರವಾಗಿಲ್ಲ. ಒಂದು 2 ನಿಮಿಷ ಇಲ್ಲೇ ಫ್ರೈ ಆಗಲಿ. ಹಾಗೆ ಇದಕ್ಕೆ ಉಪ್ಪು ಹಾಕ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು. ಸ್ವೀಟ್ ಎಲ್ಲ ಬೇಡ ಇದಕ್ಕೆ, ಸ್ವೀಟ್ ಎಲ್ಲ ಹಾಕಿದ್ರೆ ಚೆನ್ನಾಗಾಗಲ್ಲ. ಈಗ ಆಫ್ ಮಾಡೋಣ, ಸಾಕು. ತಣ್ಣಗಾದ್ಮೇಲೆ ಮೊಸರನ್ನು ಹಾಕೋಬೇಕು. ಈಗ ಇದಕ್ಕೆ ಮೊಸರು ಹಾಕೋಣ. ತಣ್ಣಗಾಯಿತು. ಜಾಸ್ತಿ ಮೊಸರೇನು ಬೇಕಾಗಿಲ್ಲ, 1/4 ಸೌಟು ಮೊಸರು ಸಾಕು. ಫೈನಲಿ ಬೇರೆ ಹಲಸಿನಕಾಯಿ ಮೊಸರು ಗೊಜ್ಜು ರೆಡಿ. ಸೂಪರ್ ಆಗುತ್ತೆ ಊಟಕ್ಕೆ. ಇದೊಂದು ಉತ್ತರ ಕನ್ನಡದ ಸ್ಪೆಷಲ್ ರೆಸಿಪಿ, ತುಂಬಾ ಚೆನ್ನಾಗಾಗತ್ತೆ. ಒಮ್ಮೆ ಆದರೂ ಟ್ರೈ ಮಾಡಿ, ಓಕೆನಾ? ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ.